ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ಸಾಮಾನ್ಯವಾಗಿ ಬಿಗ್ ಬಾಸನ್ನು ನೋಡೋದು ತುಂಬ ಕಡಿಮೆ. ಆದರೂ ಕೂಡ ಫಿನಾಲೆ ಹತ್ರ ಇರೋದ್ರಿಂದ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಗ್ರ್ಯಾಂಡ್ ಫಿನಾಲೆಗೆ ಬಂದಿರುವಂತಹ 5 ಜನ ಕಂಟೆಸ್ಟೆಂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಬಟ್ ಅವ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ತೀನಿ, ನನಗೆ ಗೊತ್ತಿರೋವಷ್ಟರ ಮಟ್ಟಿಗೆ. ನಿಮ್ಗೇನು ಅನಿಸುತ್ತೋ ಗೊತ್ತಿಲ್ಲ. ಮತ್ತು ಸ್ನೇಹಿತರೆ, ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಸಂಗೀತ ಶೃಂಗೇರಿ ಅವರು ನಿಮಗೆ ಗೊತ್ತಿರೋ ಹಾಗೆ ಸಾಫ್ಟ್ ಹುಡುಗಿ. ಮತ್ತು 777 ಚಾರ್ಲಿ ಸಿನಿಮಾ ಏನಿದೆ ರಕ್ಷಿತ್ ಶೆಟ್ಟರದು, ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರುವಂತಹ ಹೀರೋಯಿನ್ನು ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಗ್ರ್ಯಾಂಡ್ ಫಿನಾಲೆಗೆ. ಮೋಸ್ಟ್ಲಿ ನನಗನ್ಸುತ್ತೆ ಇವ್ರು ಗೆಲ್ತಾರಾ ಗೆಲ್ಲಲ್ವಾ ಅಂತ ನೋಡಿದ್ರೆ ಇವರು ಡೌಟು. ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ ಅನಿಸಿಕೆ ನಾನು ಹೇಳ್ತಾ ಇರೋದು. ಮತ್ತು ಕಾರ್ತಿಕ್ ಅವರಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಕಾರ್ತಿಕ್ ಅವರು ಗೆಲ್ಲೋ ಡೌಟು ಅಂತ ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ಇನ್ನು ಮುಂದೆ ನಾನು ಡ್ರೋನ್ ಪ್ರತಾಪು, ವಿನಯ್ ತುಂಬ ಸ್ಟ್ರಾಂಗ್ ಇದ್ದಾರಲ್ಲ, ಸೊ ಹೇಳಲಿಕ್ಕೆ ಬರೋದಿಲ್ಲ ಕಾರ್ತಿಕ್ ಅವರು ಗೆಲ್ತಾರೆ ಅಂತ. ಮತ್ತು ವಿನಯ್ ಬಗ್ಗೆ ಜನಗಳು ತುಂಬ, ಆ ಅಪ್ಪನಿಗೆ ತುಂಬ ದುರಹಂಕಾರ, ಮತ್ತು ಡ್ರೋನ್ ಪ್ರತಾಪ್ನ ಜಾಸ್ತಿ ರೇಗಿಸ್ತಿರ್ತಾರೆ. ಮತ್ತು ಡ್ರೋನ್ ಪ್ರತಾಪ್ ಬಗ್ಗೆ ನೀವೇ ನೋಡಿರ್ಬೋದು, ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಕಂದ ನನ್ನವು ಔಟ್ಸೈಡ್ ಹೋದರೆ, ಅಂದರೆ ಬಿಗ್ ಬಾಸ್ ಹೌಸಿಂದ ಆಚೆ ಹೋದರೆ 35 ಕಂಪ್ನಿಗಳಿದ್ದಾವೆ ಅನ್ನೋ ಒಂದು ಮಾತು ಹೇಳಿದ್ರಲ್ಲ, ಅದರಿಂದ ಒಂಥರ ಬಿಲ್ಡಪ್ ರಾಜ ಅಂತ ಜನಗಳಿಗೆ ಅನ್ನಿಸ್ತಿದೆ. ಮತ್ತು ಅದು ಇದವೋ ಬಿಟ್ಟವೋ ಅದು ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ಆ ಥರ ಇದೆ. ಮತ್ತು ವರ್ತೂರು ಸಂತೋಷ್ ಅವ್ರ ಬಗ್ಗೆ, ವಿನಯ್ ಗೆಲ್ಲಲಿಕ್ಕೆ ಯೋಗ್ಯವಾದಂಥ ಕಂಟೆಸ್ಟೆಂಟೆ, ಪ್ರಬಲವಾದಂಥ ಕಂಟೆಸ್ಟೆಂಟೆ, ಬಟ್ ಗೆಲ್ಲೋ ಡೌಟು ಅಂತ ನಾನು ಹೇಳ್ತಾ ಇದ್ದೀನಿ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಒರಟು ಸ್ವಭಾವ ಇರಬಹುದು, ಆದರೂ ಕೂಡ ಸ್ವಲ್ಪ ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ವರ್ತೂರು ಸಂತೋಷ್ ಅವರು ಓಕೆ, ಚೆನ್ನಾಗಿ ಆಡಿದ್ದಾರೆ. ಅದು ಏನು ಹೇಳ್ತಾರೆ, ಹುಲಿ ಉಗ್ರು ಮ್ಯಾಟ್ರಲ್ಲಿ ಜೈಲಿಗೆ ಕೂಡ ಹೋಗಿ ಬಂದರು. ಆದರೆ ಆ ಹುಲಿ ಉಗ್ರು ತುಂಬ ಜನ ಹಾಕ್ಕೊಂಡಿದ್ರು ಕೂಡ, ಈ ಅಪ್ಪನ್ನೇ ಅದು ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ. ಅಂದರೆ ಜೈಲಿಗೆ ಹಾಕಿದ್ರು, ಸ್ವಲ್ಪ ದಿವಸ ಅಂತೂ ಇದ್ರಲ್ಲ, ಒಂದು 2-3 ದಿವಸ ಹಾಕಿದ್ರೋ ಗೊತ್ತಿಲ್ಲ. ತುಂಬ ಜನ ಆ ಹುಲಿ ಉಗ್ರು ಪೆಂಡೆಂಟನ್ನು ಹಾಕ್ಕೊಂಡಿದ್ದಾರೆ. ಕೊನೆಗೆ ಪೊಲೀಸ್ನವ್ರಿಗೆ ಬೇಜಾರಾಗಿಬಿಟ್ಟು ಬಿಟ್ಟು ಕಳಿಸಿರು ಅನಿಸುತ್ತೆ. ಈ ಬಿಗ್ ಬಾಸ್ ವಿಷಯದಲ್ಲಿ ಒಬ್ಬ ರೈತ ಬಿಗ್ ಬಾಸ್ಗೆ ಬಂದಿರೋದು ಇದೇ ಫಸ್ಟು. ಆದರೆ ರೈತ ಆದರೂ ಕೂಡ ಒಂಥರ ಶ್ರೀಮಂತ ರೈತ ಅಂತಲೇ ಹೇಳ್ಬೋದು. ನಾನು ಶ್ರೀಮಂತ ಅನ್ನೋದೇನು ಅವರೇ ಹೇಳ್ಕೊಂಡಿದ್ದಾರೆ ಎಷ್ಟೋ ಕಡೆ, ನಾನು ಚೆನ್ನಾಗೇ ಇದ್ದೀನಿ, ನಮ್ಮಪ್ಪ ಎಲ್ಲ ಅಷ್ಟು ಸಂಪಾದನೆ ಮಾಡಿದರು, ಇಷ್ಟು ಸಂಪಾದನೆ ಮಾಡಿದರು ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಯಾರೋ ಸಂತೋಷ್ ಅವರು. ಇದಾದಮೇಲೆ ಸಂತೋಷ್ ಅವರು ಗೆಲ್ಲಬಹುದಾ ಅಂತ ನೋಡಿದ್ರೆ ಗೆಲ್ಲಬಹುದು, ಟ್ರೈ ಮಾಡಬೇಕು, ಸುಮ್ಮನೆ ಇದ್ರಂತೂ ಆಗಲ್ಲ. ಮತ್ತು ಡ್ರೋನ್ ಪ್ರತಾಪ್ ಸ್ನೇಹಿತರ, ನಿಮಗೆ ಗೊತ್ತಿರಬಹುದು, ಡ್ರೋನ್ ಪ್ರತಾಪ್ ಅವರನ್ನು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ಆ ಎಪ್ಪನ್ನ, ಅಂದರೆ ಡ್ರೋನ್ ಪ್ರತಾಪನ್ನು ಹಿಂಸೆ ಮಾಡಿಬಿಟ್ರು. ಆತ ಬಾತ್ರೂಮ್ಗೆ ಹೋಗ್ಬಿಟ್ಟು ಒಳಗೆ ಶುರು ಮಾಡಿಬಿಟ್ಟಿದ್ದ, ಆ ರೇಂಜ್ಗೆ ಅವನಿಗೆ ಹಿಂಸೆ ಕೊಟ್ಟಿದ್ರು. ಯಾಕಂದರೆ ಡ್ರೋನ್ ಮಾಡು, ನಿನ್ನ ಡ್ರೋನ್ ರೆಕ್ಕೆ ಎಲ್ಲ ಉದುರಿಸ್ಬಿಡ್ತೀನಿ, ಈ ಥರ ಎಲ್ಲ ಹೇಳಿ ಆಮೇಲೆ ಆತ ತುಂಬ ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟಿದ್ದ. ಆ ಡಿಪ್ರೆಷನ್ಗೆ ಹೊರಟೋದಾಗ ಆತನನ್ನು ನಿಧಾನಕ್ಕೆ ಮೇಲಕ್ಕೆತ್ತಿದವರು ಕೂಡ ಇದೇ ಬಿಗ್ ಬಾಸ್ ಕಂಟೆಸ್ಟೆಂಟೇ. ಮತ್ತು ಸುದೀಪ್ ಅವರು ತುಂಬ ಚೆನ್ನಾಗಿ ಆ ಡ್ರೋನ್ ಪ್ರತಾಪ್ಗೆ ಮೋಟಿವೇಶನನ್ನು ಮಾಡಿದ್ರು. ಮತ್ತು ಏನು ಹೇಳ್ಬೋದು ಅಂತಂದರೆ, ಆ ರಕ್ಷಕ್ ಅವರ ಬಗ್ಗೆ, ಬುಲೆಟ್ ರಕ್ಷಕ್ ಗೊತ್ತಲ್ಲ, ಗೂಬೆ ಅನ್ನೋ ಮಾತನ್ನು ಹೇಳ್ತಾರೆ, ಈ ಥರ ಎಲ್ಲ ಅವ್ರನ್ನ ನಿಂದನೆ ಮಾಡ್ತಾರೆ. ಅದು ಏನೇನು ನಿಂದಿಸಿದರೂ ಕೂಡ ಡ್ರೋನ್ ಪ್ರತಾಪ್ ಕೊನೆವರೆಗೂ ಇದ್ದೇ ಬಿಟ್ಟರು ನೋಡ್ರಿ, ಫೈನಲ್ವರೆಗೂ.
ಅದೇ ಬುಲೆಟ್ ರಕ್ಷಕು ಬೇಗನೆ ಆಚೆ ಹೊರಟೋದ್ರು. ನೋಡಿ ಈ ಥರ ಇತ್ತು. ಮತ್ತು ಡ್ರೋನ್ ಪ್ರತಾಪ್ ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನಿಸಿಕೆ ಮತ್ತು ನನ್ನ ಮನಸ್ಸಲ್ಲಿರೋದು ಎಲ್ಲ ಇದೇನೆ, ಈ ಸೀಸನ್ನ ಬಿಗ್ ಬಾಸನ್ನು ಡ್ರೋನ್ ಪ್ರತಾಪ್ ಗೆಲ್ಲಬೇಕು ಅನ್ನಿಸ್ತಿದೆ. ಯಾಕೆ ಗೊತ್ತಾ ಸ್ನೇಹಿತರೆ, ಬೇರೆಯವ್ರಿಗೆಲ್ಲ ಬೇಜಾನ್ ದುಡ್ಡಿದೆ ಸ್ನೇಹಿತರೆ. ವರ್ತೂರು ಸಂತೋಷ್ಗಾಗಿರಲಿ, ಕಾರ್ತಿಕ್ಕು, ಸಂಗೀತ ಅವರೆಲ್ಲ ಈ ಫಿಲಮ್ ಹೀರೋಯಿನ್ಗಳು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಆದರೆ ಡ್ರೋನ್ ಪ್ರತಾಪ್ ದುಡ್ಡಿಲ್ಲ ಆತನಲ್ಲಿ, ಮತ್ತು ಪಾಪ ಪ್ರಪಂಚದಿಂದ ತುಂಬ ಹಿಂಸೆಗೊಳಗಾಗಿದ್ದಾನೆ. ತುಂಬ ನೊಂದಂಥ ಹುಡುಗ, ಬಡವರು ಮನೆ ಹುಡುಗ. ಗೆಲ್ಲಲಿ. ಮತ್ತು ಯಾರೋ ಪ್ರಯಾಗ್ರಾಜ್ ಅನ್ನೋರು ಅವನ ಮೇಲೆ ಏನೋ ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ಪಟ್ಟೆ. ಯಾವುದು ಮಾನಹಾನಿ ಕೇಸು. ಪಾಪ ಈ ಥರ ಎಲ್ಲ ಇದ್ದಾಗ ಒಂದು ಎಲ್ಪ್ ಆಗುತ್ತೆ ಪ್ರತಾಪ್ ಗೆದ್ದರೆ. ಆತ ಏನು ಸಹಾಯನೇ ಮಾಡೋದು ಬೇಡ. ಈಗೇನೋ ಡ್ರೋನು ಅಂತ ಹೇಳ್ತಾ ಇದ್ದಾನಲ್ಲ, ಅದೇ ಥರ ಸ್ವಲ್ಪ ಚೆನ್ನಾಗಿರಾಗಿ ಬೆಳೆದ್ರೆ ಅಷ್ಟೇ ಸಾಕು. ಮತ್ತು ಜನಗಳೆಲ್ಲ ಹೇಳ್ತಾರೆ ಆತ ಸುಳ್ಳು ಹೇಳಿದ್ದಾನೆ ಹಂಗೆ ಹಿಂಗೆ ಅಂತ. ಆತ ಸುಳ್ಳು ಹೇಳಿದ್ದಾನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಆತ ಮಾಡಿರುವಂಥ ಕೆಲಸದಿಂದ ಯಾರಿಗೇನೂ ತೊಂದರೆ ಆಗಿಲ್ಲ, ಯಾರಿಗೇನೋ ಲಾಸ್ ಆಗಿಲ್ಲ. ನೋಡಿ, ರಾಜಕಾರಣಿಗಳು ಸಾವಿರಾರು ಕೋಟಿ ಕೊಳ್ಳೆ ಹೊಡಿತಾರೆ, ಅವ್ರನ್ನ ಯಾವತ್ತೂ ಇವರು ಪ್ರಶ್ನೆ ಮಾಡೋದಿಲ್ಲ. ಇವನು ಸುಳ್ಳು ಹೇಳಿದ್ದಾನೆ, ನಿಜ ಹೇಳಿರ್ಬಹುದೇನೋ, ಸುಳ್ಳು ಹೇಳಿಬಿಟ್ಟಿದ್ದಾನೆ ಅಂತಲೂ ನಾನು ಹೇಳೋಕ್ಕೆ ಬರಲ್ಲ, ಸುಳ್ಳು ಹೇಳಿರ್ಬಹುದೇನೋ. ಆದರೆ ಆತ ತುಂಬ ಮೋಟಿವೇಶನ್ ಸ್ಪೀಚ್ಗಳು ಮಾಡಿದ್ದಾನಲ್ಲ, ಅದು ತುಂಬ ಚೆನ್ನಾಗಿ, ಅಂದರೆ ಏನಂತಾರೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಮೋಟಿವೇಟ್ ಆಗಿದೆ ಸ್ನೇಹಿತರೆ. ಆತ ಹೇಳ್ತಿರೋದು ಸ್ವಲ್ಪ ಓವರ್ ಬಿಲ್ಡಪ್ ಅನಿಸಿದ್ರೂ ಕೂಡ ಚಿಕ್ಕ ಮಕ್ಕಳ ಮುಂದೆ ಆ ತರಹದ ಒಂದು ಮೋಟಿವೇಶನ್ ಸ್ಪೀಚ್ ಮಾಡಿದಾಗ ಎಷ್ಟೋ ಮೋಟಿವೇಟ್ ಆಗುತ್ತೆ, ಇನ್ನೂ ಉದ್ಧಾರ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ಆತ ಉದ್ಧಾರ ಆಗ್ರಿ ಅಂತ ಹೇಳಿದ್ದಾನೆ ತಾನೇ, ಆತ ಏನು ಹಾಳಾಗಿ ಅಂತ ಏನು ಹೇಳಿಲ್ವಲ್ಲ. ಸೊ ಅದರಿಂದ ನನಗನ್ನಿಸ್ತಿದೆ ಈ ಬಾರಿಯ ಬಿಗ್ ಬಾಸ್ ಪ್ರತಾಪ್ ಗೆಲ್ಲಬೇಕು. ಮತ್ತು ಗೆಲ್ಲಲಿಕ್ಕೆ ಎಲ್ಲ ಯೋಗ್ಯವುಳ್ಳಂತಹ ಹುಡುಗನೇ ಅವನು, ಗೆಲ್ಬೋದು. ಯಾರಿಗೂ ಏನು ಬೈಯೋದಿಲ್ಲ, ಯಾರಿಗೂ ಹೊಡೆಯೋದು, ಯಾರ ಮೇಲೆ ಕಿರ್ಚೋದು ಹಂಗೆಲ್ಲ ಮಾಡೋದಿಲ್ಲ. ಮತ್ತು ಅವನ ಮೇಲೆ ಇಷ್ಟೇ ಜನ ಕೂಗಾಡಿದರೂ ಕೂಡ ಆತ ಅವ್ರ ಮೇಲೆ ರೇಗಾಡಲ್ಲ, ನಿಧಾನಕ್ಕೆ ಹೇಳ್ತಾನೆ. ಪಂಚಿಂಗ್ ಡೈಲಾಗ್ಗಳು ಮಾತ್ರ ಚೆನ್ನಾಗೇ ಹೇಳ್ತಾನೆ ಪ್ರತಾಪು. ಮೋಸ್ಟ್ಲಿ ಪ್ರತಾಪ್ ವಿನ್ ಆಗಬಹುದು ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೆ ಯಾರು ವಿನ್ ಆಗಬೇಕು ಅನ್ನಿಸ್ತಿದೆ ಸ್ನೇಹಿತರೆ, ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಬಟನ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.